ಗಾಳಿ ಯಾವ ಕಡೆ ಬೀಸುತ್ತೋ ಈ ದೇವಾಲಯದ ಮೇಲಿರುವ ಬಾವುಟ ಅದಕ್ಕೆ ಕಂಪ್ಲೀಟ್ ಆಗಿ ಅಪೋಸಿಟ್ ಆಗಿ ಹಾರುತ್ತೆ ಅಂದ್ರೆ ನಂಬ್ತೀರಾ? ಪ್ರಪಂಚದ ಯಾವುದೇ ಮೂಲೆಯಲ್ಲಾದ್ರೂ ಹಕ್ಕಿಗಳು ಗುಡಿಯ ಗೋಪುರದ ಮೇಲ್ಗಡೆ ಹಾರುತ್ತವೆ, ಆದ್ರೆ ಈ ದೇವಾಲಯದ ಮೇಲೆ ಒಂದು ಪಕ್ಷಿ ಕೂಡ ಹಾರಲ್ಲ. ಸಾವಿರಾರು ವರ್ಷಗಳಿಂದ ಪ್ರತಿದಿನ ಲಕ್ಷಾಂತರ ಜನರಿಗೆ ಊಟ ಹಾಕಿದ್ರು ಇಲ್ಲಿನ ಪ್ರಸಾದ ಒಂದು ಅಗುಳು ಕೂಡ ವೇಸ್ಟ್ ಆಗಲ್ಲ, ಕಮ್ಮಿ ಕೂಡ ಆಗಲ್ಲ. ಇಂತಹ ಅದೆಷ್ಟೋ ರಹಸ್ಯಗಳು ಈ ದೇವಾಲಯದಲ್ಲಿ ಅಡಗಿವೆ. ಹಾಗಾದ್ರೆ ಆ ದೇವಾಲಯ ಯಾವುದು, ಅದರ ಹಿಂದೆ ಇರುವ ಕಥೆ ಏನು? ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಅದರಲ್ಲಿರುವ ರಹಸ್ಯಗಳ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಇನ್ನು ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಒಡಿಶಾದ ಸಮುದ್ರ ತೀರದಲ್ಲಿರುವ ಪುರಿ ಜಗನ್ನಾಥ ದೇವಾಲಯ ಭಾರತದ 4 ಪವಿತ್ರ ಚಾರ್ಧಾಮ್ ಕ್ಷೇತ್ರಗಳಲ್ಲಿ ಒಂದು. 12ನೇ ಶತಮಾನದಲ್ಲಿ ಗಂಗಾ ರಾಜವಂಶದ ಅನಂತವರ್ಮನ್ ಚೋಡಗಂಗಾ ದೇವ ಈ ಅದ್ಭುತ ದೇವಾಲಯದ ನಿರ್ಮಾಣವನ್ನ ಶುರು ಮಾಡ್ತಾನೆ. ಸರಿಸುಮಾರು 4 ಲಕ್ಷ ಚದರ ಅಡಿ ವಿಸ್ತೀರ್ಣದಲ್ಲಿರುವ ಈ ದೇವಸ್ಥಾನದ ಮುಖ್ಯ ಗೋಪುರದ ಎತ್ತರ ಬರೋಬ್ಬರಿ 214 ಅಡಿಗಳು. ಅಷ್ಟೇ ಅಲ್ಲ, ಈ ಪುರಿ ಜಗನ್ನಾಥ ದೇವಾಲಯದ ಮೇಲೆ 2 ಅಲ್ಲ 3 ಅಲ್ಲ, ಬರೋಬ್ಬರಿ 18 ಬಾರಿ ಪರಕೀಯರು ಭೀಕರವಾದ ದಾಳಿ ಮಾಡಿದ್ದಾರೆ. ದೇವಸ್ಥಾನದ ಸಂಪತ್ತನ್ನ ಲೂಟಿ ಮಾಡಿ ವಿಗ್ರಹಗಳನ್ನ ನಾಶ ಮಾಡೋಕೆ ಎಷ್ಟೇ ಟ್ರೈ ಮಾಡಿದ್ರು ಅಲ್ಲಿನ ಅರ್ಚಕರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಆ ಮರದ ವಿಗ್ರಹಗಳನ್ನ ರಹಸ್ಯವಾಗಿ ಚಿಲಿಕಾ ಸರೋವರದ ದ್ವೀಪಗಳಲ್ಲಿ ಮತ್ತು ಗುಹೆಗಳಲ್ಲಿ ಬಚ್ಚಿಟ್ಟು ಕಾಪಾಡ್ಕೊಂಡು ಬಂದಿದ್ದಾರೆ. ಈ ದೇವಾಲಯವನ್ನ ಬರೋಬ್ಬರಿ 144 ವರ್ಷಗಳವರೆಗೆ ಮುಚ್ಚಲಾಗಿತ್ತು ಎಂದು ಇತಿಹಾಸದ ದಾಖಲೆಗಳು ಹೇಳುತ್ತವೆ. ಆದ್ರೂ ಕೂಡ ಜಗನ್ನಾಥನ ಪೂಜೆ ಮಾತ್ರ ಗುಪ್ತವಾಗಿ ನಡೀತಾನೆ ಇತ್ತು. ಸೊ ಈ ದೇವಾಲಯದ ಬಗ್ಗೆ ಮತ್ತು ಜಗನ್ನಾಥನ ವಿಗ್ರಹಗಳ ಬಗ್ಗೆ ಸ್ಕಂದ ಪುರಾಣದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ. ಜಗನ್ನಾಥನ ವಿಗ್ರಹ ಮರದಿಂದ ಮಾಡೋದಕ್ಕಿಂತ ಮುಂಚೆ ಆತನನ್ನ ನೀಲಮಾಧವ ಎಂಬ ಹೆಸರಿನಿಂದ ಅಮೂಲ್ಯವಾದ ನೀಲಮಣಿಯ ವಿಗ್ರಹವಾಗಿ ಪೂಜೆ ಮಾಡ್ತಾ ಇದ್ರಂತೆ. ಸೊ ಮಾಳವ ದೇಶದ ರಾಜ ಇಂದ್ರದ್ಯುಮ್ನನಿಗೆ ಈ ನೀಲಮಾಧವನನ್ನ ನೋಡ್ಬೇಕು, ಅವನಿಗೆ ಒಂದು ದೊಡ್ಡ ದೇವಸ್ಥಾನ ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಆ ವಿಗ್ರಹ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿರಲ್ಲ. ಕೇವಲ ದಟ್ಟವಾದ ಕಾಡಿನಲ್ಲಿರುವ ಬುಡಕಟ್ಟು ಜನಾಂಗದ ನಾಯಕ ವಿಶ್ವಾವಸು ಎಂಬ ಪರಮ ಭಕ್ತ ಮಾತ್ರ ಗುಪ್ತವಾಗಿ ಒಂದು ರಹಸ್ಯ ಗುಹೆಯಲ್ಲಿ ಆ ನೀಲಮಾಧವನಿಗೆ ಪ್ರತಿದಿನ ಪೂಜೆ ಮಾಡ್ತಾ ಇರ್ತಾನೆ. ಸೊ ರಾಜ ಇಂದ್ರದ್ಯುಮ್ನ ಆ ರಹಸ್ಯ ವಿಗ್ರಹವನ್ನ ಹುಡುಕೊಂಡು ಬರೋಕೆ ವಿದ್ಯಾಪತಿ ಎಂಬ ಬ್ರಾಹ್ಮಣನನ್ನ ಕಾಡಿಗೆ ಕಳಿಸ್ತಾನೆ. ಸೊ ವಿದ್ಯಾಪತಿ ಆ ಕಾಡಿಗೆ ಹೋಗಿ ಬುದ್ಧಿವಂತಿಕೆಯಿಂದ ವಿಶ್ವಾವಸುವಿನ ಮಗಳಾದ ಲಲಿತಾಳನ್ನ ಮದುವೆ ಆಗ್ತಾನೆ. ಒಂದು ದಿನ ವಿದ್ಯಾಪತಿ ತನ್ನ ಹೆಂಡತಿಯ ಹತ್ರ ನಾನು ಆ ನೀಲ ಮಾಧವನನ್ನ ನೋಡ್ಲೇಬೇಕು ಅಂತ ಪಟ್ಟು ಹಿಡಿತಾನೆ. ಇದರಿಂದ ಏನೂ ಮಾಡೋಕಾಗದೆ ಕೊನೆಗೆ ವಿಶ್ವಾವಸು ಒಪ್ಪಿಕೊಳ್ತಾನೆ. ಆದ್ರೆ ನಿನ್ ಕಣ್ಣಿಗೆ ಬಟ್ಟೆ ಕಟ್ಟಿ ಕರ್ಕೊಂಡು ಹೋಗ್ತೀನಿ, ದಾರಿಯನ್ನ ನೋಡಬಾರ್ದು ಎಂದು ಕಂಡೀಷನ್ ಹಾಕ್ತಾನೆ. ಬಟ್ ವಿದ್ಯಾಪತಿ ತನ್ನ ಬಟ್ಟೆಯಲ್ಲಿ ಸ್ವಲ್ಪ ಸಾಸಿವೆ ಕಾಳುಗಳನ್ನ ಬಚ್ಚಿಟ್ಕೊಂಡು ದಾರಿಯುದ್ದಕ್ಕೂ ಆ ಕಾಳುಗಳನ್ನ ಕೆಳಗಡೆ ಹಾಕ್ತಾ ಹೋಗ್ತಾನೆ. ಕೆಲವು ತಿಂಗಳುಗಳ ನಂತರ ಮಳೆಗಾಲದಲ್ಲಿ ಆ ಸಾಸಿವೆ ಕಾಳುಗಳು ಬೆಳೆದು ಹಳದಿ ಹೂಗಳು ಅರಳಿ ಆ ಗುಹೆಗೆ ಹೋಗುವ ದಾರಿಯನ್ನ ರಾಜನಿಗೆ ಸ್ಪಷ್ಟವಾಗಿ ತೋರಿಸುತ್ತವೆ. ಸೊ ಆ ದಾರಿಯ ಮೂಲಕ ರಾಜ ಇಂದ್ರದ್ಯುಮ್ನ ತನ್ನ ಸೈನ್ಯವನ್ನ ಕರ್ಕೊಂಡು ಆ ಗುಹೆಯ ಹತ್ರ ಬರ್ತಾನೆ. ಆದ್ರೆ ಅಲ್ಲಿ ಒಂದು ಶಾಕಿಂಗ್ ಘಟನೆ ನಡೆಯುತ್ತೆ. ರಾಜ ಬರೋಷ್ಟ್ರಲ್ಲಿ ಆ ನೀಲಮಾಧವನ ವಿಗ್ರಹ ಅಲ್ಲಿಂದ ಕಣ್ಮರೆಯಾಗಿರುತ್ತೆ. ಆಗ ಅವರಿಗೆ ಒಂದು ಧ್ವನಿ ಕೇಳಿಸುತ್ತೆ, ರಾಜನೇ, ನೀನು ನನ್ನನ್ನ ಈ ರೂಪದಲ್ಲಿ ನೋಡೋಕೆ ಸಾಧ್ಯವಿಲ್ಲ. ನೀನು ಸಮುದ್ರ ತೀರದಲ್ಲಿ ನನಗೊಂದು ದೊಡ್ಡ ದೇವಸ್ಥಾನ ಕಟ್ಟು, ಅಲ್ಲಿ ಸಮುದ್ರದಲ್ಲಿ ತೇಲಿ ಬರುವ ಒಂದು ವಿಶೇಷವಾದ ಮರದ ದಿಮ್ಮಿನಿಂದ ಅಂದ್ರೆ ದಾರು ಬ್ರಹ್ಮದಿಂದ ನನ್ನ ವಿಗ್ರಹಗಳನ್ನ ಮಾಡಿಸು ಅಂತ ಹೇಳುತ್ತೆ. ಸೊ ಇದಾದ್ಮೇಲೆ ರಾಜ ಆ ದೇವಸ್ಥಾನವನ್ನ ಕಟ್ತಾನೆ. ಸಮುದ್ರದಲ್ಲಿ ಆ ದಿವ್ಯವಾದ ಮರ ಕೂಡ ಸಿಗುತ್ತೆ. ಆದ್ರೆ ಆ ಗಟ್ಟಿಯಾದ ಮರವನ್ನ ಕೆತ್ತೋಕೆ ಯಾವ ಶಿಲ್ಪಿಗಳಿಂದಲೂ ಕೂಡ ಸಾಧ್ಯವಾಗಲ್ಲ. ಆಗ ಸ್ವತಃ ವಿಶ್ವಕರ್ಮನೆ ಒಬ್ಬ ವಯಸ್ಸಾದ ಬಡಗಿಯ ರೂಪದಲ್ಲಿ ಬರ್ತಾನೆ. ಆದ್ರೆ ಆತ ನಾನು ವಿಗ್ರಹಗಳನ್ನ ಕೆತ್ತೋಕೆ ಮುಚ್ಚಿದ ಕೋಣೆಯಲ್ಲಿ 21 ದಿನ ಇರ್ತೀನಿ, ಯಾರು ಕೂಡ ಆ ಬಾಗಿಲುಗಳನ್ನ ಓಪನ್ ಮಾಡಬಾರದು ಎಂಬ ಸ್ಟ್ರಿಕ್ಟ್ ಕಂಡೀಷನ್ ಹಾಕ್ತಾನೆ. ಸೊ ಇದಕ್ಕೆ ರಾಜ ಕೂಡ ಒಪ್ಪಿಕೊಳ್ತಾನೆ. ಇನ್ನೇನು ಕೆಲಸ ಶುರುವಾಗುತ್ತೆ. ಆದ್ರೆ 14 ದಿನಗಳ ನಂತರ ಒಳಗಿನಿಂದ ಬರುವ ಸುತ್ತಿಗೆಯ ಸೌಂಡ್ ಸಡನ್ ಆಗಿ ನಿಂತು ಬಿಡುತ್ತೆ. ಇದರಿಂದ ರಾಜನ ಹೆಂಡತಿ ಗುಂಡಿಚಾಗೆ ಟೆನ್ಷನ್ ಶುರುವಾಗುತ್ತೆ. ಬಲವಂತವಾಗಿ ಆ ಬಾಗಿಲನ್ನ ತೆಗೆಸಿ ಬಿಡ್ತಾಳೆ. ಸೊ ಕಂಡೀಷನ್ ಬ್ರೇಕ್ ಆಗೋದ್ರಿಂದ ಆ ವಯಸ್ಸಾದ ಶಿಲ್ಪಿ ಮಾಯವಾಗ್ತಾನೆ. ಅಲ್ಲಿ ಕೇವಲ ಕೈ ಕಾಲುಗಳು ಕಂಪ್ಲೀಟ್ ಆಗದೆ ಇರುವ 3 ವಿಗ್ರಹಗಳು ಮಾತ್ರ ಉಳಿಯುತ್ತವೆ. ಸೊ ಅವೇ ಇವತ್ತು ನಾವು ನೋಡುವ ಜಗನ್ನಾಥ, ಬಲರಾಮ ಮತ್ತು ಸುಭದ್ರೆಯ ವಿಗ್ರಹಗಳು. ದೇವರಿಗೆ ನಿರ್ದಿಷ್ಟ ರೂಪ ಇಲ್ಲ, ಆತ ನಿರಾಕಾರ ಅನ್ನೋದನ್ನ ಇದು ತೋರಿಸುತ್ತೆ ಎಂದು ಭಕ್ತರು ಇಂದಿಗೂ ಕೂಡ ನಂಬ್ತಾ ಇರ್ತಾರೆ. ಸೊ ಕತೆ ಇಲ್ಲಿಗೆ ಮುಗುದಿಲ್ಲ, ಮೇನ್ ಕತೆ ಶುರುವಾಗೋದೇ ಇಲ್ಲಿಂದ. ಈ ದೇವಾಲಯದಲ್ಲಿ ನೀವು ಎಲ್ಲಿ ನೋಡಿದ್ರೂ ಕೂಡ ಖಂಡಿತ ಯಾವುದಾದ್ರೂ ಒಂದು ರಹಸ್ಯ ಅಡಗಿರುತ್ತೆ. ಸೊ ಅವುಗಳಲ್ಲಿ ಕೆಲವು ರಹಸ್ಯಗಳ ಬಗ್ಗೆ ಈಗ ನೋಡೋಣ. ಸೈನ್ಸ್ ಪ್ರಕಾರ ಗಾಳಿ ಯಾವ ಕಡೆ ಬೀಸುತ್ತೋ ಆ ಕಡೆ ಬಾವುಟ ಹಾರಬೇಕು ಅಲ್ವಾ? ಆದ್ರೆ ಜಗನ್ನಾಥ
ಜಗನ್ನಾಥ ದೇವಾಲಯದ ಈ 214 ಅಡಿ ಎತ್ತರದ ಗೋಪುರದ ಮೇಲಿರುವ ಬೃಹತ್ ಬಾವುಟ ಯಾವಾಗ್ಲೂ ಗಾಳಿ ಬೀಸುವ ದಿಕ್ಕಿಗೆ ಕಂಪ್ಲೀಟ್ ಅಪೋಸಿಟ್ ಆಗಿ ಹಾರುತ್ತೆ. ಇದು ಹೇಗೆ ಸಾಧ್ಯ ಅನ್ನೋದಕ್ಕೆ ಇಂದಿಗೂ ಕೂಡ ಸೈಂಟಿಸ್ಟ್ ಗಳ ಹತ್ರ ಉತ್ತರ ಇಲ್ಲ. ಅಷ್ಟೇ ಅಲ್ಲ, ಪ್ರತಿದಿನ ಒಬ್ಬ ಪೂಜಾರಿ ಯಾವುದೇ ಸೇಫ್ಟಿ ರೋಪ್ ಇಲ್ಲದೆ ಆ ಗೋಪುರವನ್ನ ಹತ್ತಿ ಬಾವುಟವನ್ನ ಬದಲಾಯಿಸ್ತಾನೆ. 1800 ವರ್ಷಗಳಿಂದ ಈ ಸಂಪ್ರದಾಯ ನಡೀತಾನೆ ಬರ್ತಾ ಇದೆ. ಅಷ್ಟೇ ಅಲ್ಲ, ಆ ಗೋಪುರದ ತುದಿಯಲ್ಲಿರುವ ಅತಿ ದೊಡ್ಡ ನೀಲಚಕ್ರ ಅಂದ್ರೆ ಸುದರ್ಶನ ಚಕ್ರ ಸರಿಸುಮಾರು 1 ಟನ್ ನಷ್ಟು ತೂಕ ಇದೆ. ಇದನ್ನ ಅಷ್ಟಧಾತು ಅಂದ್ರೆ 8 ವಿವಿಧ ಲೋಹಗಳನ್ನ ಸೇರಿಸಿ ಮಾಡಲಾಗಿದೆ. ಕ್ರೇನ್ಗಳೇ ಇಲ್ಲದ ಕಾಲದಲ್ಲಿ ಕೇವಲ ಮನುಷ್ಯರು ಆ 1 ಟನ್ ತೂಕದ ಚಕ್ರವನ್ನ 214 ಅಡಿ ಎತ್ತರಕ್ಕೆ ಹೇಗೆ ತಗೊಂಡು ಹೋದ್ರು ಅನ್ನೋದೇ ಒಂದು ದೊಡ್ಡ ಮಿಸ್ಟ್ರಿ. ಇದ್ರ ಜೊತೆಗೆ ನೀವು ಪುರಿ ಸಿಟಿಯಲ್ಲಿ ಯಾವುದೇ ಮೂಲೆಗೆ ಹೋಗಿ ಆ ಚಕ್ರವನ್ನ ನೋಡಿದ್ರೂ ಕೂಡ ಅದು ಕರೆಕ್ಟ್ ಆಗಿ ನಿಮ್ಮ ಕಡೆಗೆ ಮುಖ ಮಾಡಿರುವ ಹಾಗೆ ಕಾಣಿಸುತ್ತೆ. ಅಂಡ್ ಬೇರೆ ದೇವಸ್ಥಾನಗಳಲ್ಲಿ ಗೋಪುರದ ಮೇಲೆ ಪಕ್ಷಿಗಳು ಹಾರಾಡುತ್ತವೆ, ಗೂಡುಗಳನ್ನ ಕೂಡ ಕಟ್ಟುತ್ತವೆ. ಆದ್ರೆ ಈ ಜಗನ್ನಾಥ ದೇವಾಲಯದ ಗೋಪುರದ ಮೇಲೆ ಇವತ್ತಿನವರೆಗೂ ಕೂಡ ಒಂದೇ ಒಂದು ಪಕ್ಷಿ ಕೂಡ ಕೂತಿಲ್ಲ. ಅಷ್ಟೇ ಅಲ್ಲ, ಯಾವುದೇ ಏರೋಪ್ಲೇನ್ ಕೂಡ ಇದ್ರ ಮೇಲ್ಗಡೆ ಹಾರಲ್ಲ. ಇದು ಕೇವಲ ಕೋಇನ್ಸಿಡೆನ್ಸಾ ಅಥವಾ ಆ ಗೋಪುರದ ಮೇಲಿರುವ ನೀಲಚಕ್ರ ವಿಚಿತ್ರವಾದ ಮ್ಯಾಗ್ನೆಟಿಕ್ ಎನರ್ಜಿ ಅಂಡ್ ರೇಡಿಯೇಷನ್ ಅನ್ನ ರಿಲೀಸ್ ಮಾಡುತ್ತಾ ಅನ್ನೋದು ಇಂದಿಗೂ ಒಂದು ದೊಡ್ಡ ರಹಸ್ಯವೇ. ಅಂಡ್ ಇನ್ನೊಂದು ವಿಷಯ ಏನು ಅಂದ್ರೆ, ಬೆಳಕಿದ ಮೇಲೆ ನೆರಳು ಇರಲೇಬೇಕು. ಆದ್ರೆ ತಂಜಾವೂರಿನ ಬೃಹದೀಶ್ವರ ದೇವಾಲಯದ ಹಾಗೆ ಈ ಜಗನ್ನಾಥ ದೇವಾಲಯದ ಮುಖ್ಯ ಗೋಪುರದ ಡಿಸೈನ್ ಹೇಗಿದೆ ಅಂದ್ರೆ, ಮಧ್ಯಾಹ್ನದ ಸಮಯದಲ್ಲಿ ಆ ಗೋಪುರದ ನೆರಳು ನೆಲದ ಮೇಲೆ ಎಲ್ಲೂ ಬೀಳೋದೇ ಇಲ್ಲ. ಆ ಕಾಲದಲ್ಲಿ ಆರ್ಕಿಟೆಕ್ಟ್ ಗಳು ಲೈಟ್ ಅಂಡ್ ಶಾಡೋ ಮೇಲೆ ಎಂತಹ ಪರ್ಫೆಕ್ಟ್ ಕ್ಯಾಲ್ಕುಲೇಷನ್ ಇಟ್ಕೊಂಡು ಇದನ್ನ ಕಟ್ಟಿದ್ದಾರೆ ಅಂತ ಯೋಚನೆ ಮಾಡಿದ್ರೇನೆ ಮೈ ಜುಮ್ ಅನ್ಸುತ್ತೆ. ಅಂಡ್ ಈ ದೇವಾಲಯದ ಮುಖ್ಯ ಬಾಗಿಲಾಗಿರುವ ಸಿಂಹದ್ವಾರದ ಹೊರಗಡೆ ನಿಂತಾಗ ಸಮುದ್ರದ ಅಲೆಗಳ ಸೌಂಡ್ ಕ್ಲಿಯರ್ ಆಗಿ ಕೇಳಿಸುತ್ತೆ. ಆದ್ರೆ ನೀವು ಆ ಬಾಗಿಲಿನಿಂದ ಕೇವಲ 1 ಹೆಜ್ಜೆ ಒಳಗಡೆ ಇಟ್ಟ ತಕ್ಷಣ ಆ ಸಮುದ್ರದ ಸೌಂಡ್ ಕಂಪ್ಲೀಟ್ ಆಗಿ ಮ್ಯೂಟ್ ಆಗಿ ಬಿಡುತ್ತೆ. ಸೈಂಟಿಸ್ಟ್ ಗಳು ಇದನ್ನ ಅಕಾಸ್ಟಿಕ್ ಬ್ಲಾಕಿಂಗ್ ಡಿಸೈನ್ ಎಂದು ಕರೀತಾ ಇರ್ತಾರೆ. ಭೂಗೋಳ ಶಾಸ್ತ್ರದ ಬೇಸಿಕ್ ನಿಯಮದ ಪ್ರಕಾರ ಹಗಲಿನ ಹೊತ್ತು ಸಮುದ್ರದಲ್ಲಿ ಭೂಮಿಯ ಕಡೆ ಗಾಳಿ ಬೀಸುತ್ತೆ, ರಾತ್ರಿ ಹೊತ್ತು ಭೂಮಿಯಿಂದ ಸಮುದ್ರದ ಕಡೆ ಗಾಳಿ ಬೀಸುತ್ತೆ. ಆದ್ರೆ ಇಲ್ಲಿನ ಜನರ ಪ್ರಕಾರ ಪುರಿಯಲ್ಲಿ ಇದು ಕಂಪ್ಲೀಟ್ ಆಗಿ ರಿವರ್ಸ್ ಆಗಿ ನಡೆಯುತ್ತೆ. ಹಗಲಿನಲ್ಲಿ ಭೂಮಿಯಿಂದ ಸಮುದ್ರದ ಕಡೆ, ರಾತ್ರಿಯಲ್ಲಿ ಸಮುದ್ರದಿಂದ ಭೂಮಿಯ ಕಡೆ ಗಾಳಿ ಬೀಸುತ್ತೆ. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಮಿಸ್ಟ್ರಿ ಏನು ಅಂದ್ರೆ, ಜಗನ್ನಾಥನ ಅಡುಗೆ ಮನೆಯಲ್ಲಿ ಪ್ರತಿದಿನ 2000ಕ್ಕೂ ಹೆಚ್ಚು ಜನ ಸೇರಿ ಪ್ರಸಾದ ಮಾಡ್ತಾರೆ. ಈ ಅಡುಗೆಗೆ ಬಳಸುವ ನೀರನ್ನ ಕೇವಲ ಆವರಣದ ಒಳಗಿರುವ ಗಂಗಾ ಮತ್ತು ಯಮುನಾ ಎಂಬ 2 ರಹಸ್ಯ ಬಾವಿಗಳಿಂದ ಮಾತ್ರ ಸೇದಲಾಗುತ್ತೆ. ಈ ಬಾವಿಗಳ ನೀರು ಯಾವತ್ತೂ ಕೂಡ ಬತ್ತಿ ಹೋಗಿಲ್ವಂತೆ. ಅಡುಗೆ ಮಾಡೋಕೆ ಒಲೆಯ ಮೇಲೆ 7 ಮಣ್ಣಿನ ಮಡಿಕೆಗಳನ್ನ ಒಂದ್ರ ಮೇಲೊಂದು ಇಡ್ತಾರೆ. ಬಾಟಮ್ ನಲ್ಲಿ ಬೆಂಕಿ ಉರಿತಾ ಇರುತ್ತೆ. ಆದ್ರೆ ಬೆಂಕಿಗೆ ಹತ್ತಿರವಿರುವ ಮಡಿಕೆಯ ಬದಲು ಪೂರ್ತಿ ಮೇಲಿರುವ 7ನೇ ಮಡಿಕೆಯ ಅಡುಗೆ ಮೊದಲು ರೆಡಿ ಆಗುತ್ತೆ. ಆಮೇಲೆ 6, 5, 4 ಹೀಗೆ ರಿವರ್ಸ್ ಆರ್ಡರ್ ನಲ್ಲಿ ಬೇಯುತ್ತೆ. ದೇವಸ್ಥಾನಕ್ಕೆ ಬರುವ ಭಕ್ತರ ಸಂಖ್ಯೆ 20,000 ಇರ್ಲಿ ಅಥವಾ 2 ಲಕ್ಷವೇ ಇರ್ಲಿ, ಪ್ರಸಾದ ಯಾವತ್ತೂ ಶಾರ್ಟೇಜ್ ಆಗಲ್ಲ. ಅಂಡ್ ರಾತ್ರಿಯ ಹೊತ್ತಿಗೆ ಒಂದು ಅಗುಳು ಕೂಡ ವೇಸ್ಟ್ ಆಗಲ್ಲ. ಅಷ್ಟೇ ಅಲ್ಲ, ನೈವೇದ್ಯವನ್ನ ಮಾಡುವಾಗ ಬಾಗಿಲುಗಳನ್ನ ಮುಚ್ಚಿರ್ತಾರೆ. ದೇವರಿಗೆ ಊಟ ಬಡಿಸಿದ ನಂತರ ಅಲ್ಲಿರುವ ಊಟದ ವಾಸನೆ ಸಡನ್ ಆಗಿ 10 ಪಟ್ಟು ಹೆಚ್ಚಾಗುತ್ತೆ ಎಂದು ಅಲ್ಲಿನ ಅರ್ಚಕರು ಹೇಳ್ತಾರೆ. ಅಂಡ್ ಕೇರಳದ ಪದ್ಮನಾಭ ಸ್ವಾಮಿ ದೇವಾಲಯದ ವಾಲ್ಟ್ ಬಿ ತರಾನೇ ಈ ದೇವಸ್ಥಾನದ ಕೆಳಗಡೆ ಕೂಡ ಒಂದು ರಹಸ್ಯ ಕೋಣೆ ಇದೆ. ಅದನ್ನೇ ಬಿತರ್ ರತ್ನ ಭಂಡಾರ್ ಅಂದ್ರೆ ಇನ್ನರ್ ಟ್ರೆಜರ್ ವಾಲ್ಟ್ ಅಂತ ಕರೀತಾರೆ. ಜಗನ್ನಾಥನಿಗೆ ಸೇರಿರುವ ಸಾವಿರಾರು ಕೆಜಿ ಚಿನ್ನ, ವಜ್ರ, ವೈಡೂರ್ಯಗಳ ನಿಧಿ ಆ ಕೋಣೆಯಲ್ಲಿದೆ. ಸೊ ಇಲ್ಲಿ ಆಶ್ಚರ್ಯಪಡಿಸುವ ವಿಷಯ ಏನು ಅಂದ್ರೆ, ಕೆಲವು ದಶಕಗಳಿಂದ ಆ ಒಳಗಿನ ಬಾಗಿಲುಗಳನ್ನ ಯಾರೂ ಕೂಡ ಓಪನ್ ಮಾಡಿಲ್ಲ. ಅಂಡ್ ಆ ರೂಮ್ ನ ಕೀಲಿ ಕೈ ಕೂಡ ಕಳೆದು ಹೋಗಿತ್ತು. ಆ ಬಾಗಿಲ್ ಹಿಂದೆ ಸಾವಿರಾರು ನಾಗರ ಹಾವುಗಳು ಆ ನಿಧಿಗೆ ಕಾವಲಾಗಿವೆ ಎಂದು ಅಲ್ಲಿನ ಜನ ನಂಬ್ತಾರೆ. ಸೊ ಬಾಗಿಲು ತೆಗೆಯೋಕೆ ಹೋದಾಗ ಒಳಗಡೆಯಿಂದ ಭಯಂಕರವಾದ ಬುಸುಗುಡುವ ಸೌಂಡ್ ಕೇಳಿಸ್ತಾ ಇತ್ತಂತೆ. ಇತ್ತೀಚೆಗೆ 2024ರಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಆ ಬಾಗಿಲುಗಳನ್ನ ಓಪನ್ ಮಾಡಿ ತನಿಖೆ ಮಾಡ್ತಾ ಇದೆ. ಆದ್ರೆ ಅದರ ಒಳಗಡೆ ಇರುವ ಸುರಂಗ ಮಾರ್ಗಗಳು ಎಲ್ಲಿಗೆ ಹೋಗ್ತಾ ಇವೆ ಅನ್ನೋದು ಇಂದಿಗೂ ಕೂಡ ಒಂದು ದೊಡ್ಡ ಮಿಸ್ಟ್ರಿ ಆಗಿದೆ. ಅಂಡ್ ಪ್ರತಿ ವರ್ಷ ಜುಲೈ ತಿಂಗಳಲ್ಲಿ ಇಲ್ಲಿ ನಡೆಯುವ ರಥಯಾತ್ರೆಯ ಬಗ್ಗೆ ನಿಮ್ಗೆಲ್ರಿಗೂ ಆಲ್ರೆಡಿ ಗೊತ್ತಿರುತ್ತೆ. ಸೊ ಇಲ್ಲಿನ ಮಿಸ್ಟ್ರಿ ಏನು ಅಂದ್ರೆ, ಜಗನ್ನಾಥನ 45 ಅಡಿ ಎತ್ತರದ ಬೃಹತ್ ರಥವನ್ನ ಕಟ್ಟೋಕೆ ಒಂದೇ ಒಂದು ಕಬ್ಬಿಣದ ಮೊಳೆಯನ್ನ ಕೂಡ ಬಳಸಲ್ಲ. ಕೇವಲ ಮರದ ತುಂಡುಗಳನ್ನ ಇಂಟರ್ಲಾಕ್ ಮಾಡಿ ಕಟ್ಟಿದ್ದಾರೆ. ಅಷ್ಟೇ ಅಲ್ಲ, ಲಕ್ಷಾಂತರ ಜನ ಆ ರಥವನ್ನ ಎಳೆಯೋಕೆ ಶುರು ಮಾಡಿದಾಗ ಎಷ್ಟೇ ಬಲ ಹಾಕಿದ್ರೂ ಕೂಡ ಕೆಲವೊಂದ್ಸಲ ಆ ರಥ 1 ಇಂಚು ಕೂಡ ಮುಂದೆ ಹೋಗಲ್ಲ. ಇಲ್ಲಿನ ನಂಬಿಕೆಯ ಪ್ರಕಾರ ಜಗನ್ನಾಥನಿಗೆ ಆ ಜಾಗದಿಂದ ಕದಲ್ಬೇಕು ಅಂತ ಮನಸ್ಸಾದಾಗ ಮಾತ್ರವೇ ಆ ರಥ ಮುಂದೆ ಹೋಗೋಕೆ ಶುರುವಾಗುತ್ತಂತೆ. ಇನ್ನು ಈಗ ನಾನು ಹೇಳುವ ವಿಷಯ ಆ ದೇವಾಲಯದಲ್ಲಿರುವ ಪೂಜಾರಿಗಳನ್ನು ಕೂಡ ಆಶ್ಚರ್ಯಪಡಿಸುತ್ತೆ. ಇದು ಈ ದೇವಾಲಯದ ಅತಿ ದೊಡ್ಡ ಮತ್ತು ಭಯಂಕರವಾದ ರಹಸ್ಯ ಅಂದ್ರೂ ಕೂಡ ತಪ್ಪಾಗಲ್ಲ. ಪ್ರತಿ 12ರಿಂದ 19 ವರ್ಷಗಳಿಗೊಮ್ಮೆ ಹಳೆಯ ಮರದ ವಿಗ್ರಹಗಳನ್ನ ಮಣ್ಣಿನಲ್ಲಿ ಹೂತು ಹೊಸ ವಿಗ್ರಹಗಳನ್ನ ಮಾಡ್ತಾರೆ. ಇದನ್ನ ನವಕಲೇಬರ ಅಂತ ಕರೀತಾರೆ. ಇಲ್ಲಿ
ಇಲ್ಲಿ ಆ ಹೊಸ ವಿಗ್ರಹಗಳನ್ನ ಮಾಡೋಕೆ ಬೇಕಾಗುವ ಬೇವಿನ ಮರವನ್ನ ಹುಡುಕೋದು ತುಂಬಾ ವಿಚಿತ್ರವಾಗಿರುತ್ತೆ. ಸುಮ್ನೆ ಯಾವುದೋ ಒಂದು ಸಿಕ್ಕ ಮರ ಕಡಿಯಲ್ಲ. ಜಗನ್ನಾಥನ ವಿಗ್ರಹ ಮಾಡೋಕೆ ಆ ಬೇವಿನ ಮರದ ಕೆಳಗಡೆ ನಾಗರ ಹಾವು ಕಾವಲಿರ್ಬೇಕು, ಮರದ ಹತ್ರ ಸ್ಮಶಾನ ಇರ್ಬೇಕು, ಮರದ ಮೇಲೆ ಯಾವುದೇ ಪಕ್ಷಿಗೂಡು ಕಟ್ಟಿರಬಾರದು, ಅಂಡ್ ಮರದ ಕಾಂಡದ ಮೇಲೆ ಶಂಖಚಕ್ರದ ಗುರುತು ನ್ಯಾಚುರಲ್ ಆಗಿ ಮೂಡಿ ಬರಬೇಕು. ಸೊ ಇದನ್ನ ಹುಡುಕೋಕೆ ಅರ್ಚಕರು ಮಂಗಲಾ ಮಾತೆಯ ಕನಸಿನ ಸೂಚನೆಯನ್ನ ಇಟ್ಕೊಂಡು ಬರಿಗಾಲಲ್ಲೇ ತಿಂಗಳುಗಟ್ಲೆ ಕಾಡಿನಲ್ಲಿ ಅಲೆದಾಡ್ತಾರೆ. ಆ ಪರ್ಫೆಕ್ಟ್ ಮರ ಸಿಕ್ಕ ನಂತರವೇ ಅದನ್ನ ಕತ್ತರಿಸಿ ಗುಡಿಗೆ ತರ್ತಾರೆ. ಹೊಸ ವಿಗ್ರಹ ರೆಡಿ ಆದ್ಮೇಲೆ ಆ ನವಕಲೇಬರ ಪ್ರಕ್ರಿಯೆ ನಡೆಯುವಾಗ ಇಡೀ ಪುರಿ ಪಟ್ಟಣದ ಕರೆಂಟ್ ಅನ್ನ ಕಟ್ ಮಾಡ್ತಾರೆ. ಕಗ್ಗತ್ತಲಲ್ಲಿ ಪ್ರಧಾನ ಅರ್ಚಕರು ಮಾತ್ರ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕೈಗೆ ಗ್ಲೌಸ್ ಗಳನ್ನ ಹಾಕೊಂಡು ಹಳೆಯ ವಿಗ್ರಹದ ಒಳಗಿರುವ ಒಂದು ನಿಗೂಢವಾದ ವಸ್ತುವನ್ನ ತೆಗೆದು ಹೊಸ ವಿಗ್ರಹದ ಒಳಗಡೆ ಇಡ್ತಾರೆ. ಆ ವಸ್ತುವನ್ನ ಬ್ರಹ್ಮ ಪದಾರ್ಥ ಅಂತ ಕರೀತಾರೆ. ಆದ್ರೆ ಆ ಬ್ರಹ್ಮ ಪದಾರ್ಥ ಅಂದ್ರೆ ಏನು ಎಂಬುದು ಇಂದಿಗೂ ಯಾರಿಗೂ ಗೊತ್ತಿಲ್ಲ. ಸೊ ಅದನ್ನ ಮುಟ್ಟಿದ ಅರ್ಚಕರು ಹೇಳುವ ಪ್ರಕಾರ ಅದು ನಮ್ ಕೈಗೆ ಒಂದು ಜೀವಂತ ಮೊಲ ಕುಣಿದಾಡಿದ ಹಾಗೆ ಫೀಲ್ ಆಗುತ್ತೆ ಎಂದು ಹೇಳ್ತಿದ್ದಾರೆ. ಸೊ ಕೃಷ್ಣನ ಅವತಾರ ಮುಗಿದಾಗ ಸುಡದೆ ಉಳಿದು ಹೋಗಿರುವ ಆತನ ಜೀವಂತ ಹೃದಯವನ್ನೇ ಈ ಮರದ ವಿಗ್ರಹದ ಒಳಗಡೆ ಇಟ್ಟಿದ್ದಾರೆ ಅನ್ನೋದು ಭಕ್ತರ ಬಲವಾದ ನಂಬಿಕೆ. ಅಪ್ಪಿತಪ್ಪಿ ಯಾರಾದ್ರೂ ಕಣ್ಣು ಬಿಟ್ಟು ಅದನ್ನ ನೋಡಿದ್ರೆ ಮರುಕ್ಷಣವೇ ಅವರು ಸಾವನ್ನಪ್ತಾರೆ ಎಂದು ಕೂಡ ಹೇಳ್ತಾ ಇರ್ತಾರೆ. ಹಾಗಾದ್ರೆ ನಿಜಕ್ಕೂ ಆ ವಿಗ್ರಹದ ಒಳಗಿರುವ ಆ ಬ್ರಹ್ಮ ಪದಾರ್ಥ ಅಂದ್ರೆ ಏನು? ಗಾಳಿಗೆ ವಿರುದ್ಧವಾಗಿ ಹಾರುವ ಬಾವುಟ, ನೆರಳೇ ಇಲ್ಲದ ಗೋಪುರ, ಹಾವುಗಳು ಕಾವಲಿರುವ ರತ್ನ ಭಂಡಾರ, ಇವೆಲ್ಲ ಕೇವಲ ನಮ್ಮ ಪೂರ್ವಿಕರ ಅಡ್ವಾನ್ಸ್ಡ್ ಸೈಂಟಿಫಿಕ್ ಟೆಕ್ನಾಲಜಿನ ಅಥವಾ ಇಂದಿನ ಸೈನ್ಸ್ಗೂ ಅರ್ಥವಾಗದ ಜಗನ್ನಾಥನ ಅಸಲಿ ಪವಾಡನ? ನೀವೇ ಒಂದ್ಸಲ ಯೋಚನೆ ಮಾಡಿ. ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ. ಈ ವಿಡಿಯೋ ನಿಮ್ಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟೋ ಇಷ್ಟೋ ಸಹಾಯವಾಗಿದೆ ಎಂದು ಭಾವಿಸ್ತೀನಿ. ಸೊ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೂ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.